ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು 8ನೇ ಮೈಲಿ ಸಿಗ್ನಲಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಅಪಾರ್ಟ್ಮೆಂಟ್ಸಿಗೆ ಬಂದಿದ್ದೀನಿ. ಇಲ್ಲಿ ಒಂದು 2 BHK ಮನೆ ಸೇಲ್ಗಿದೆ ಅಂತ ಹೇಳಿದ್ರು. ನಿಮ್ಗಿಲ್ಲಿ ಟಿ ದಾಸಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ಅದ್ರ ಹತ್ರನೇ ಇರುವಂಥ ಅಪಾರ್ಟ್ಮೆಂಟ್ಸ್ ಇದು. ಇಲ್ಲಿ ನೋಡ್ತಿದ್ದೀರಲ್ಲ, ಸರೌಂಡಿಂಗ್ಸ್ ಅಂತೂ ಫುಲ್ಲಿ ಡೆವಲಪ್ ಆಗಿದೆ. ಆ ಸಿಗ್ನಲ್ ಪಕ್ಕದಲ್ಲೇ ಇದೆ. ಎದುರುಗಡೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಪ್ ಕೂಡ ಇದೆ. ಇದು ನೋಡ್ತಿದ್ದೀರಲ್ಲ, ಇದೇ ಅಪಾರ್ಟ್ಮೆಂಟ್ ಆಗಿರುತ್ತೆ. ಸಿಲ್ವರ್ ಓಕ್ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಲ್ಲ, ಫುಲ್ಲಿ ಡೆವಲಪ್ ಅಂತಲೇ ಹೇಳ್ಬೋದು ಏರಿಯಾ. ಆ ಮೆಟ್ರೋ ಸ್ಟೇಷನ್ ಕೂಡ ನಿಯರ್ ಬೈ ಇದೆ. ಐಕಿಯಾ ಕೂಡ ತುಂಬಾ ನಿಯರ್ ಬೈ ಇದೆ. ಹಾಗೆ ಟಿ ದಾಸಳ್ಳಿ ಮೆಟ್ರೋ ಸ್ಟೇಷನ್ ಅಂತೂ ಪಕ್ಕದಲ್ಲೇ ಇದೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಅಪಾರ್ಟ್ಮೆಂಟ್ಸಲ್ಲಿ ಡಿ ಬ್ಲಾಕಲ್ಲಿ 301 ಮನೆ, ಇವತ್ತು 2 BHK ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ರು. ಇದೆಲ್ಲ ನೋಡ್ತಿದ್ರಿ, ಇದು ಪಾರ್ಕಿಂಗ್ ಏರಿಯಾ. ಸಪ್ರೇಟ್ ಒಂದು ಮೀನ್ಸ್ ಎ ಬ್ಲಾಕ್ ಆಗಲಿ, ಬಿ ಬ್ಲಾಕ್ ಆಗಲಿ, ಸಿ ಬ್ಲಾಕ್ ಆಗಲಿ, ಡಿ ಬ್ಲಾಕ್ ಆಗಲಿ, ಪ್ರತಿಯೊಂದು ಬ್ಲಾಕ್ಗೂ ಸಪ್ರೇಟಾಗಿ ಇಂಡಿವಿಜುವಲ್ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಇವತ್ತು ನಾನು ತೋರಿಸ್ತಾ ಇರೋ ಮನೆಗೆ ಕಾರ್ ಪಾರ್ಕಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಲ್ಲ, ಇಲ್ಲೇ ಬಂದು ಇವರು ಕಾರ್ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ 301ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇವರ ಅಪಾರ್ಟ್ಮೆಂಟ್ಸನ್ನು ನೋಡಿ, ಟಿ ದಾಸಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಇಲ್ಲಿಂದ ಮೇಲ್ಗಡೆಯಿಂದ ಕಾಣಿಸುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತು 2 BHK ಮನೆ ಸೇಲ್ಗಿದೆ ಅಂತ ಹೇಳಿದ್ರು. ಹಾಗಾದರೆ ಬನ್ನಿ ಇವತ್ತು ಮನೆ ನೋಡ್ಕೊಂಡು ಬರೋಣ. ಬೇಸಿಕ್ ಕಮ್ಯುನಿಟೀಸ್ ಏನೇನಿದೆ ಅಂತ ನೋಡೋಣ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಎ ಖಾತಾ ಬರುತ್ತೆ. ಬನ್ನಿ ಹಾಗಾದರೆ ಇವತ್ತು ನಮ್ಮ ಜೊತೆ ಓನರ್ ಮ್ಯಾಮ್ ಇದ್ದಾರೆ, ಅವ್ರಿಗೂ ಕೂಡ ನಾವು ಮಾತಾಡ್ತೀನಿ. ಮನೆ ಫುಲ್ಲು ನೋಡ್ಕೊಂಡು ಬರೋಣ. ಫುಲ್ಲಿ ಫರ್ನಿಶ್ಡ್ ಅಂತಲೇ ಹೇಳ್ಬೋದು ಮನೆ. ಈ ಅಪಾರ್ಟ್ಮೆಂಟ್ಸ್ ಬಂದ್ಬಿಟ್ಟು ನಿಮಗೆ G+4 ಇರುತ್ತೆ ಅಪಾರ್ಟ್ಮೆಂಟ್ಸ್ ಇದು. ಹಾಗೆ ಮೇಲ್ಗಡೆ ನಿಮಗೆ ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಂದು ಮಕ್ಕಳಿಗಂತ ಇದೆ, ಒಂದು ಅಡಲ್ಟ್ಸ್ಗಿದೆ. ಹಾಗೆ ಇಲ್ಲಿ ಸಪ್ರೇಟ್ ಜಿಮ್ ಕೂಡ ಇದೆ. ಹಾಗೆ ಪಾರ್ಟಿ ಹಾಲ್ ಕೂಡ ಅವೈಲೇಬಲ್ ಇದೆ. ಇನ್ನು ಯಾರು ವಿಡಿಯೋ ನೋಡ್ತಾ ಇದ್ರಿ, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಹೆಸರುಘಟ್ಟ ಮೇನ್ ರೋಡಲ್ಲೇ ಸಿಗ್ನಲ್ ಇಂದ ಪಕ್ಕದಲ್ಲೇ ಇರುವಂತ ಅಪಾರ್ಟ್ಮೆಂಟ್ಸಿಗೆ ಬಂದಿದ್ದೀನಿ. ಸಿಲ್ವರ್ ಓಕ್ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ಸ್ ನೇಮ್ ಆಗಿರುತ್ತೆ. ತುಂಬಾನೇ ನಿಯರ್ ಬೈ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತೋರಿಸಿದೆ, ಮೇನ್ ರೋಡ್ಗೆನೆ ಪಕ್ಕದಲ್ಲೇ ಇರುವಂತ ಅಪಾರ್ಟ್ಮೆಂಟ್ಸ್ ಇದು. ಇಲ್ಲಿ ಒಂದು ಫ್ಲಾಟ್ ಕೂಡ ಸೇಲ್ಗಿದೆ ಅಂತ ಹೇಳಿದ್ರು. ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ಲ, 301 ಈ ಫ್ಲಾಟ್ ಸೇಲ್ಗಿದೆ. ಹಾಗೆ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಹಾಗೆ ನಿಮ್ಗೆ ಇಲ್ಲಿ ಲಿಫ್ಟ್ ಕೂಡ ಇದೆ. ಹಾಗೆ ಪಕ್ಕದಲ್ಲಿ ನೋಡ್ತಾ ಇದ್ರೆ ಸ್ಟೇರ್ಸ್ ಕೂಡ ಇದೆ. ಹಾಗೆ ಬನ್ನಿ ಹಾಗಾದ್ರೆ ಫ್ಲಾಟ್ ಒಳಗಡೆ ಹೋಗೋಣ. ಯಾವ ತರ ಇದೆ, ಏನೇನ್ ಮಾಡಿದ್ದಾರೆ, ಸೆಮಿ ಫರ್ನಿಶ್ಡ್ ಅಂತ ಹೇಳಿದ್ರು. ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಡಬಲ್ ಬೆಡ್ರೂಮ್ ಆಗಿರುತ್ತೆ. ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮನೆ ನೋಡ್ಕೊಂಡ್ ಬರೋಣ. ಹಾಗೆ ನಮ್ ಜೊತೆ ಇವತ್ತು ಓನರ್ ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾವು ಮಾತಾಡ್ಸೋಣ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ.
ಹಾಗಾದ್ರೆ ಬನ್ನಿ ವೀಕ್ಷಕರೇ, ಓನರ್ ಇದ್ದಾರೆ, ಅವ್ರಿಗೂ ಕೂಡ ಮಾತಾಡ್ಸ್ಕೊಂಡು ಬರೋಣ. ಹಾಗಾದ್ರೆ ಬನ್ನಿ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಯಾ ನೈಸ್. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಬನ್ನಿ, ವೆಲ್ಕಮ್ ಟು ಮೈ ಹೋಮ್. ಓಕೆ, ಬನ್ನಿ. ಬನ್ನಿ ವೀಕ್ಷಕರೇ, ಇವತ್ತು ಓನರ್ ಮೇಡಮ್ ಅವರು ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಬನ್ನಿ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಬನ್ನಿ. ವೆಲ್ಕಮ್. ಇವತ್ತು ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಮ್ಯಾಮ್? ಮೇಡಮ್, ಇದು 8ನೇ ಮೈಲಿ ಸಿಗ್ನಲ್ ಹತ್ರ ಹೆಸರುಘಟ್ಟ ರೋಡ್ ಅಂತ, ತುಮಕೂರು ಮತ್ತೆ ಬ್ಯಾಂಗ್ಳೂರ್ ಹೈವೇಗೂ ನಿಯರ್ ಬೈ ಇದೆ. ಮತ್ತೆ ಹೆಸರುಘಟ್ಟ ರೋಡ್ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಅಂತ, ಡಿ ಬ್ಲಾಕ್ 301 ಇವತ್ತು ನೀವು ಶೂಟಿಂಗ್ ಮಾಡ್ತಾ ಇದೀರಿ. 2 BHK ಹೌಸ್ ಇದು. ಇದು 2 BHK ಮೇಡಮ್. ಬನ್ನಿ, ಇದು ಹಾಲ್. ಇದು ಹಾಲ್. ಇದು ಹಾಲ್. ಮನೆ ಸ್ಪೇಷಿಯಸ್ ಆಗಿದೆ. ಹೌದು, ಫ್ರೆಂಡ್ ಸುಪ್ರಿಯಾ ಅಂತ, ಆಪೋಸಿಟ್ ಮನೆಯವರು. ಇದು ಬಾಲ್ಕನಿ ಬರುತ್ತೆ. ಇದು ಬಾಲ್ಕನಿ ಒಂದ್ ಬಾಲ್ಕನಿ. ಇದು 3 ಲೇಯರ್ ಎಲ್ಲ ವಿಂಡೋಗಳನ್ನ ಪೂರ್ತಿ ಫರ್ನಿಶ್ಡ್ ಆಗಿ ಮಾಡಿದೀವಿ ಮೇಡಮ್. ಇದು ಬಟ್ಟೆ ಒಣಗಕ್ಕೆ ಹಾಕ್ಲಿಕ್ಕೆಲ್ಲ ಎಲ್ಲ ರೆಡಿ ಇದೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹೌದು, ಬಹಳ ಎಲ್ಲ ಇದೆ. A to Z. ಇದು ಒಂದು ಮಸ್ಕಿಟೋ ನೆಟ್, ಒಂದು ಗಾಳಿ ಬೆಳಕು ಸಖತ್ತಾಗಿದೆ. ಹೌದು, ನಿಮ್ಮ ಮನೆಯಿಂದ ನೆಕ್ಸ್ಟ್ ಬಿಲ್ಡಿಂಗ್ ವರ್ಗು ತುಂಬಾನೇ ಗ್ಯಾಪ್ ಇದೆ ಅಂತಾನೆ ಹೇಳ್ಬೋದು. ಹೌದು, ಬಹಳ ಗ್ಯಾಪ್ ಇದೆ. ತುಂಬಾನೇ ಗ್ಯಾಪ್ ಇದೆ. ಎಲ್ಲಾನು ಮಸ್ಕಿಟೋ ನಟ್ಟಿಂದಾನು ಕವರ್ ಆಗಿದೆ. 3 ಬಾಲ್ಕನಿಯಿಂದಾನು ಕೂಡ. ಇದು ಟಿವಿ ಯೂನಿಟ್ ಬರುತ್ತೆ. ಟಿವಿ ಯೂನಿಟ್. ಇಲ್ಲಿ ಹಾಲ್ ಅಲ್ಲಿ 2 ಫ್ಯಾನ್ ಬರುತ್ತೆ. ಹಾಗೆ ಇದು ಕಿಚನ್, ಓಪನ್ ಕಿಚನ್. ಇದೆಲ್ಲ ವಾಲ್ ಸೀಲಿಂಗ್ ಎಲ್ಲ ಪ್ರತಿಯೊಂದು ಎಲ್ಲ ಪೇಂಟ್ ಇಂದ ಎಲ್ಲ ಪ್ರತಿಯೊಂದು ಇದೆ. ಎಲ್ಲ ಮಾಡ್ಸಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಅಂತಾನೆ ಹೇಳ್ಬೋದಲ್ವಾ ಮ್ಯಾಮ್? ಹೌದು. ಹಾಗೆ ಇಲ್ಲಿ ಇದು ಕಿಚನ್, ಓಪನ್ ಕಿಚನ್ ಇದೆ. ಸ್ಟವ್ ಇಂದ ಹಿಡಿದು ಚಿಮ್ನಿ ಇಂದ ಹಿಡಿದು ಎಲ್ಲ ಇದೆ. ಮತ್ತೆ ತಣ್ಣೀರು ಬಿಸಿನೀರು 2 ಬರುತ್ತೆ ವಾಟರ್ ಫಿಲ್ಟರ್ ಅಲ್ಲಿ. ಯಾವ ತರದ ಫಿಲ್ಟರ್ ಇದೆ ಎಲ್ಲಾನು. ಎಲ್ಲ ಇಂಟೀರಿಯರ್ ನಿಮ್ಗೆ ಕಂಪ್ಲೀಟ್ ಇಂಟೀರಿಯರ್ ವಿತ್ 4 ಬರ್ನರ್ ಸ್ಟವ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಹಾಗೆ ಇಲ್ಲಿ ಬಾಲ್ಕನಿ ವಾಷಿಂಗ್ ಮಿಷಿನ್ ಇಂದ ಹಿಡಿದು ನಿಮ್ಗೆ ಸಿಂಕ್, ಪಾತ್ರೆ ತೊಳಿಲಿಕ್ಕೆ ವಾಷಿಂಗ್ ಮಿಷಿನ್. ಇಲ್ಲಿ ಸಹ ಬಾಲ್ಕನಿ ಬರುತ್ತೆ. ಇಲ್ಲೊಂದು ಸ್ಮಾಲ್ ಬಾಲ್ಕನಿ ಬರುತ್ತೆ. ಇದು ಇಲ್ಲಿ ನಿಮ್ಗೆ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ ವಾರ್ಡ್ರೋಬ್ ಇದೆ. ಹಾಗೆ ಇಲ್ಲಿ ನಾವು ಬೇಕಾದ್ರೆ ಡಿಶ್ ವಾಷರ್ ಏನಾದ್ರೂ ಖಂಡಿತ ಅದಕ್ಕೋಸ್ಕರ ಸ್ಪೇಸ್ ಮಾಡಿಸಿದ್ದಾರೆ. ಎಲ್ಲಾನು ಇದೆ. ಕಿಚನ್ ಪೂರ್ತಿ ನಿಮ್ಗೆ ಎಲ್ಲ A to Z ಇದೆ. ಎಲ್ಲ ನಿಮ್ಗೆ ಮಾಡರ್ನ್ ಕಿಚನ್ ಬರುತ್ತೆ. ಎಲ್ಲ ಮಾಡರ್ನ್ ಕಿಚನ್, ಬಹಳ ಸ್ಪೇಷಿಯಸ್ ಆಗಿದೆ. ಹಾಗೆ ವಾಟರ್ ಫಿಲ್ಟರ್ ಸಹ ಇನ್ಸ್ಟಾಲ್ ಆಗಿದೆ. ಅದರಲ್ಲಿ ನಿಮ್ಗೆ ಬಿಸಿನೀರು ತಣ್ಣೀರು 2 ಬರುತ್ತೆ. ಇಂಟೀರಿಯರ್ ಕಂಪ್ಲೀಟ್ ಆಗಿದೆ ಅಲ್ವಾ? ಹೌದು. ಫ್ಯಾನ್ ಇಂದ 2 ಫ್ಯಾನ್ ಇದೆ ಹಾಲ್ ಅಲ್ಲಿ. ಹಾಗೆ ಬಂದ್ರೆ ನೀವು ಇದು ಪೂಜಾ ಯೂನಿಟ್. ನಿಮ್ಗೆ ಕೆಳಗಡೆ ಮೆಟೀರಿಯಲ್ಸ್ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಸಹ ಸ್ಪೇಸ್ ಇದೆ. ಹಾಗೆ ಎಲ್ಲ ಗ್ರಾನೈಟ್, ಎಲ್ಲ ಮಾರ್ಬಲ್ ಗ್ರಾನೈಟ್ ಇಂದ. ಇದು ಎಷ್ಟು ವರ್ಷ ಆಯ್ತು ಮ್ಯಾಮ್? ಇದು 4 ಇಯರ್ಸ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ. 4 ಇಯರ್ಸ್. ಹೌದು, 4 ಇಯರ್ಸ್ ಆಗಿದೆ. ಮುಂಚೆ ಯಾರಾದ್ರೂ ರೆಂಟ್ ಇದ್ರಾ ಮೇಡಮ್? ಇಲ್ಲ, ನಾವು ಇಲ್ಲೇ ಸ್ವಂತಕ್ಕೆ ಇದ್ರು. ಈಗ ಸೇಲ್ ಮಾಡ್ತಿದ್ದಾರೆ. ಹೌದಾ? ಹೌದು, ಸ್ವಂತಕ್ಕೆ ಇದ್ದಿದ್ದು, ಈಗ ಸೇಲ್ ಆಗ್ತಿದೆ. ಟಿವಿ ಯೂನಿಟ್ ಚೆನ್ನಾಗಿದೆ. ಟಿವಿ ಯೂನಿಟ್ ಎಲ್ಲ ಹೊಸದಾಗೆ ಮಾಡಿರೋದು ಎಲ್ಲ. ಹೌದು, ತುಂಬಾನೇ ಸ್ಪೇಷಿಯಸ್, ಎಲ್ಲ ಮಾಡರ್ನ್ ಆಗಿದೆ. ಎಲ್ಲ ಮಾಡರ್ನ್ ಟಚ್, ಪ್ರತಿಯೊಂದನ್ನು ಎಲ್ಲ ಮಾಡರ್ನ್ ಟಚ್. ಹೌದು. ಇವತ್ತಿಗೆ ಏನ್ ಬೇಕು ಹಾಗೆ ಮಾಡರ್ನ್ ಟಚ್. ಎಸ್. ಇನ್ನೊಂದು ಸ್ಮಾಲ್ ಸ್ಪೇಸ್ ಏನೋ ಮಾಡಿದ್ದಾರೆ. ಇಲ್ಲೊಂದು ಮೆಟೀರಿಯಲ್ ಇಟ್ಕೊಳ್ಳಿಕ್ಕೆ ಅಂತ, ಏನಾದ್ರೂ ಥಿಂಗ್ಸ್ ಇಟ್ಕೊಳ್ಳಿಕ್ಕೆ. ಮತ್ತೆ ದೇವ್ರ ಮನೆಗೂ ಬಾತ್ರೂಮಿಗೂ ಅಡ್ಡ ಬರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಜಾಗ ಬಿಟ್ಟು. ಹೌದು, ಇಲ್ಲಿ ಎಷ್ಟು ಬೇಕಾದ್ರೂ ಥಿಂಗ್ಸ್ ಇಟ್ಕೋಬಹುದು. ಹಾಗೆ ಬಂದ್ರೆ ನಿಮ್ಗೆ ಇಲ್ಲೊಂದು ಬಾತ್ರೂಮ್ ಸಿಗತ್ತೆ. ಇಲ್ಲೊಂದು ಬಾತ್ರೂಮ್ ಇದೆ. ಇದೊಂದು ಬಾತ್ರೂಮ್ ವಿತ್ ಗೀಸರ್ ಇದೆ. ವಿತ್ ಗೀಸರ್ 2 ಬಾತ್ರೂಮ್ ಇದೆ. 2 ಬಾತ್ರೂಮ್ ಅಲ್ಲಿ ಸಹ ವಿತ್ ಗೀಸರ್ ಇದೆ. ಇದು ಒಂದು ರೂಮ್. ಇದು ಕಿಡ್ಸ್ ರೂಮ್. ಇದು ಕಿಡ್ಸ್ ರೂಮ್. ಇದು ಸಹ ಬಾಲ್ಕನಿ ಇಲ್ಲ ಅಲ್ವಾ ಮ್ಯಾಮ್? ಇದಕ್ಕೆ ಬಾಲ್ಕನಿ ಬರಲ್ಲ. ಇದಕ್ಕೆ ಫುಲ್ಲಿ ಫರ್ನಿಚರ್ಡ್. ಇದು ಫುಲ್ಲಿ ಫರ್ನಿಶ್ಡ್ ಆಗಿದೆ. ಫ್ಯಾನ್ ಫುಲ್ಲಿ ಫರ್ನಿಶ್ಡ್. ವಾರ್ಡ್ರೋಬ್ಸ್ 2 ಸೈಡ್ಸ್ ವಾರ್ಡ್ರೋಬ್ಸ್ ಬರುತ್ತೆ. 2 ಸೈಡ್ಸ್ ವಾರ್ಡ್ರೋಬ್ ಮೇಲೆ ಪೂರ್ತಿ ಕವರ್ ಆಗಿದೆ. ಫುಲ್ ಮೇಲ್ಗಡೆನೂ ಕವರ್ ಆಗಿದೆ. ಓಕೆ, ಬಟ್ಟೆಗಳು ಇಟ್ಕೊಳ್ಳೋಕೆಲ್ಲ ಮೇಲ್ಗಡೆ ರೂಫ್ ಅಲ್ಲೂ ಮಾಡಿಸಿದೀರಾ? 2 ಕಡೆನೂ ಇದೆ. ಓಕೆ, ಸೆಮಿ ಫರ್ನಿಶ್ಡ್ ಅಲ್ವಾ ಮ್ಯಾಮ್? ಹೌದು, ಚೆನ್ನಾಗಿದೆ. ಇದಕ್ಕೆ ಬಾಲ್ಕನಿ ಇಲ್ಲ ಅಲ್ವಾ? ಇದಕ್ಕೆ ಬಾಲ್ಕನಿ ಬರಲ್ಲ. ಈ ಕಡೆ ಇನ್ನೊಂದು ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್. ಇದು
ಓಕೆ, ಇದು Attached. ಮಾಸ್ಟರ್ ಬೆಡ್ರೂಮ್ ಅಲ್ವಾ ಹೌದು ಮೇಡಮ್ ಇದು? ಮಾಸ್ಟರ್ ಬೆಡ್ರೂಮ್ ಇದು. ವಾವ್, ನೋಡಿ ಫ್ರೆಂಡ್ಸ್, ಇದು ಮಾಸ್ಟರ್ ಬೆಡ್ರೂಮ್. ಹಾ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ವಿತ್ ಹಾಗೆ ಇದಿದೆ, ಕಾಟ್. ವಿತ್ ಕಾಟ್ ಇದೆ. ಕಾಟ್ ಸಹ ನಿಮ್ಗೆ ಸ್ಪೇಷಿಯಸ್ ಆಗಿದೆ, ಏನ್ Okay. ಬೇಕಾದ್ರೂ ಇಲ್ಲಿ ಥಿಂಗ್ಸ್ ಇಟ್ಕೊಳ್ಳೋ ತರದ್ದು. ಎರಡು ಸೈಡ್ಸ್ ಸ್ಟೋರೇಜ್ ಕೂಡ ಹೌದು ಸ್ಟೋರೇಜ್ ಇದೆ, ಟೂ ಸೈಡ್ ಸ್ಟೋರೇಜ್ ಹ್ಮ್ ಬರುತ್ತೆ. ಇಲ್ಲಿ ಸಹ ನಿಮ್ಗೆ ಮೊಬೈಲ್ ಎಲ್ಲ ಇಟ್ಕೊಳ್ಳೋಕೆ ಹ್ಮ್ ಅದೆಲ್ಲ ಸ್ಪೇಸ್ ಇರುತ್ತೆ. ಓಕೆ, ಇದು ತುಂಬಾ ಇದು tight ಇದೆ. ಓಕೆ. ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಇಲ್ಲೊಂದು ಬಾಲ್ಕನಿ ಇದೆ. ಬಾಲ್ಕನಿ ಇದೆ ಇದು ಇಲ್ಲಿ. ಮಾಸ್ಟರ್ ಬೆಡ್ರೂಮ್ ಒಂದು ಬಾಲ್ಕನಿ ಮಾಡಿದ್ದಾರೆ. ಹೌದು ಟೂ ಸೈಡ್ಸ್ ಇದು ಸಹ ಮಸ್ಕಿಟೋ ನಟ್ ಮತ್ತೆ ಅಲಾಂಗ್ ವಿತ್ ಗ್ಲಾಸ್ ಇಂದ ಕವರ್ ಆಗಿದೆ. ಇಲ್ಲಿ Okay. ಸಹ ವಾಲ್ ಹ್ಯಾಂಗಿಂಗ್ ಬಟ್ಟೆ ಒಣಗಕ್ ಹಾಕ್ಲಿಕ್ಕೆ. ಹ್ಮ್. ಮತ್ತೆ ಹೊಸ ಎಸಿಗಳು ಎಸಿ ಇದೆ, Okay, ಎಸಿ AC. ಕನೆಕ್ಷನ್ ಇದೆ, ಓಕೆ, ಮೀನ್ಸ್ ಮನೆಗೆ ಎಸಿ ಕೂಡ ರೆಡಿ ಆಗಿದೆ ಅಲ್ವಾ ma'am ರೆಡಿ ಇಲ್ಲಿ? ಆಗಿದೆ. Okay. ಆಯ್ತಾ, ಅಲ್ಲ ಪೇಂಟ್ ಸಹ ಆಗಿದೆ ಹೊಸದಾಗಿ, ಎಲ್ಲ ಪ್ರತಿಯೊಂದು ರೆಡಿ ಇದೆ. ಹ್ಮ್. ಈವನ್ ಸ್ಕ್ರೀನ್ ಗಾರ್ಡ್ ಸಹ ಹಾಕ್ಸಿದ್ದಾರೆ, ಹೌದು. ಪ್ರತಿಯೊಂದು ಇದೆ. ಮ್ಯಾಮ್ ಬಾಲ್ಕನಿ ಅಂತೂ ತುಂಬಾ ದೊಡ್ಡದಾಗಿದೆ ma'am. ಬಾಲ್ಕನಿ ಯಾಕಂತ ಹೇಳಿದ್ರೆ ಎರಡು ತುಂಬಾನೇ- ಬಾಲ್ಕನಿಗಳು ದೊಡ್ಡದಾಗಿದೆ. ಹ್ಮ್. ಆ, ಗಾಳಿ ಬೆಳಕಿಗೆ ಮತ್ತೆ ತುಂಬಾ ಪಾಟ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತ ಎಲ್ಲ ಕಡೆ ಎರಡು ಬಾಲ್ಕನಿನಲ್ಲಿ ಸ್ಪೇಸ್ ಮಾಡಿಸಿದೀವಿ. ಸ್ಪೇಸ್ ಮಾಡಿಸಿದ್ರು. ಹೌದು ಎರಡು ಬಾಲ್ಕನಿನಲ್ಲಿ ಓಕೆ. ಪಾಟ್ ಎಲ್ಲ ಇಡ್ಲಿಕ್ಕೆ ಹ್ಮ್. ಜಾಗ, ಇಲ್ಲಿ ಪಾಟ್ ಎಲ್ಲ ಇಟ್ಕೊಳ್ಳಬಹುದು. ಓಕೆ, ಇಲ್ಲಿ ಮತ್ತೆ ಔಟ್ ಸೈಡ್ ಎಲ್ಲ ಪೂರ್ತಿ ನಾವು ಕವರ್ ಮಾಡಿಸ್ತೀವಿ. ಹೌದು. ಓಕೆ, ಮೀನ್ಸ್ ಔಟ್ ಸೈಡ್ ಸೇಫ್ಟಿ. ಹೌದು ಸೇಫ್ಟಿ ಪರ್ಪಸ್ಗೆ ಪ್ರತಿಯೊಂದನ್ನು ಮಾಡಿಸಿದ್ದಾರೆ. ಓಕೆ. ಮತ್ತೆ ಇದಿದೆ, ನಟ್ಟಿದೆ ಎರಡೂ ಹ್ಮ್. ಕಡೆ, ಈ ಸೈಡ್ ಮತ್ತೆ ಆ ಸೈಡ್ ಎರಡು. ಓಕೆ, ಮಸ್ಕಿಟೋ ನೆಟ್ ಕೂಡ ಹೌದು, ಹೌದು. ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಹೌದು. ಇದಕ್ಕೆ ಮಸ್ಕಿಟೋ ನೆಟ್ ಕೂಡ ಕವರ್ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಾ? ಡೋರ್ Okay. 3 ಡೋರ್ ಲೇಯರ್ ಇದೆ, ಎಲ್ಲ 3 Okay. ಲೇಯರ್ ಡೋರ್ಸ್ ಹ್ಮ್. ಅಲಾಂಗ್ ವಿತ್ ವಾರ್ಡ್ರೋಬ್ಸ್, ಹ್ಮ್. ಸ್ಕ್ರೀನ್ ಗಾರ್ಡ್ಸ್ ಮತ್ತೆ ಕರ್ಟನ್ ಗಾರ್ಡ್ ಸಹ ಹಾಕಿದ್ದಾರೆ. ವಾರ್ಡ್ರೋಬ್ಸ್ ಈ ಬೆಡ್ರೂಮ್ ಗೆ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಹಾ ಹೌದು, ಫುಲ್ ಇದೆ, ಪೂರ್ತಿ ಇದೆ, ಪೂರ್ತಿ ದೊಡ್ಡದಾಗಿದೆ. ಓಕೆ. ಎಲ್ಲ ಫ್ರೆಂಡ್ಸ್, ದೊಡ್ಡದು. ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ವಿತ್ ಕಾಟ್ ಕೂಡ ಬರುತ್ತೆ ನೋಡಿ. ಹಾಗೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹಾ ರೆಡಿ ಹೌದು, ಆಗಿದೆ. ಎರಡು ಸೈಡ್ ಎರಡು ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದು ಆ ರೂಮ್ ಅಲ್ಲೂ ಇದೆ ಅಲ್ವಾ? ಹೌದು ಇದೆ ಇದೆ, ಎರಡು Okay. ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಮೇಲ್ಗಡೆ ಸ್ಟೋರೇಜ್ ಕೂಡ ಹೌದು ಸ್ಟೋರೇಜ್ ಇದೆ, ಆಗಿದೆ. ಫ್ಯಾನ್ ಇದೆ, ಇಲ್ಲೆಲ್ಲ Okay. ನಿಮ್ಗೆ ಡ್ರಾಗಳು ಸಿಗುತ್ತೆ ಅಲಾಂಗ್ ವಿತ್ ಲಾಕ್. ಇಲ್ಲೂ ಸಹ ಇದು ಸಿಗುತ್ತೆ, ಇಲ್ಲಿ ಸಹ ಸಿಗುತ್ತೆ. ಹೌದು. ಮತ್ತೆ ಇಲ್ಲಿ ಸಹ ನಿಮ್ಗೆ ಸಿಗುತ್ತೆ. ಎಲ್ಲ ಕಡೆ ಸ್ಪೇಸ್ ಜಾಸ್ತಿ ಇದೆ ಈ ಹಾ. ರೂಮ್ ಮಾತ್ರ ಅಲ್ವಾ? ಎಲ್ಲ ಓಕೆ, ನೋಡಿ ಪೂರ್ತಿ ಫ್ರೆಂಡ್ಸ್, cover ಇದೆ. ನಾನು ನಿಮ್ಗೆ ರೂಮ್ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ ಮಾಸ್ಟರ್ ಬೆಡ್ರೂಮ್ ಅಂತೂ. ಯಾಕಂದ್ರೆ ನಿಮ್ಗೆ ವಿತ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ 100% ವಾಸ್ತು ಇದೆ, 100% ವಾಸ್ತು ಇದೆ. ಯಾಕಂದ್ರೆ ಇವಾಗ ಎಲ್ಲರೂ ನೋಡೋದು ವಾಸ್ತು ಪ್ರಿಫರ್ ಮಾಡ್ತಾರೆ ಎಲ್ಲರೂ. 100% ವಾಸ್ತು ಇದೆ, ಓಕೆ. 100% ವಾಸ್ತು. ಇದು ಅಟ್ಯಾಚ್ ಹೌದು, ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ವಿತ್ ಗೀಸರ್, ವಿತ್ ಎಲೆಕ್ಟ್ರಿಕ್ ಗೀಸರ್ ಇದೆ. ಓಕೆ, ವಿತ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗೀಸರ್ ಮೇಲೆ ಕವರ್ ಆಗಿದೆ ಮೇಡಮ್. ಓಕೆ, ಮೇಲ್ಗಡೆ ಕವರ್ ಆಗಿದೆ. ಹೌದೌದು, ಮೇಲ್ಗಡೆ ಕವರ್ ಆಗಿದೆ, ಸೀಲಿಂಗ್ ಕವರ್ ಆಗಿದೆ. ಓಕೆ ಮ್ಯಾಮ್, ಇದು ಕಂಪ್ಲೀಟ್ ಆಗಿ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡ್ ಆಗಿದೆ ಮ್ಯಾಮ್? 1050 ಬರುತ್ತೆ ಇದು ಟೋಟಲ್ 2 BHK. ಓಕೆ, 1050 ಸ್ಕ್ವೇರ್ ಫೀಟ್. 1050. 1050. ಓಕೆ ಮ್ಯಾಮ್, ಇದು ಇವಾಗ ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್, ಡಿ ಬ್ಲಾಕ್ ಇದೆ. ಆ ಸಪರೇಟ್ ಬ್ಲಾಕ್ಸ್ ಗೆನೆ ಲಿಫ್ಟ್ ಫೆಸಿಲಿಟಿ ಇದೆ ಮ್ಯಾಮ್? ಸಪರೇಟ್ ಇದೆ, ಇದಕ್ಕೂ ಒಂದೇ ಇದೆಯಾ ಮ್ಯಾಮ್? ಇಲ್ಲ ಸಪರೇಟ್ ಒಂದೊಂದು ಬ್ಲಾಕ್ ಗೂ ಸಪರೇಟ್ ಆಗಿದೆ. ಇದು ಡಿ ಬ್ಲಾಕ್ ಸಪರೇಟ್ ಆಗಿ ಲಿಫ್ಟ್ ಇದೆ. ಓಕೆ ಮ್ಯಾಮ್, ಹಿಂಗೆ ನೀರಿನ ವ್ಯವಸ್ಥೆ ಹೆಂಗೆ ಯಾವ ತರ ಇದೆ ಮ್ಯಾಮ್? ನೀರಿಂದು ವ್ಯವಸ್ಥೆ ಬೋರ್ವೆಲ್ ವಾಟರ್ ಇದೆ, ಬೋರಿನ ವಾಟರ್ ಇದೆ 24 hours. ಮತ್ತೆ ಇದು ಮೇಲೆ ಬಂದು ಸ್ವಿಮ್ಮಿಂಗ್ ಪೂಲ್ ಇದೆ, 2 ಸ್ವಿಮ್ಮಿಂಗ್ ಪೂಲ್, ಒಂದು ಕಿಡ್ಸ್ ಗೆ ಮತ್ತೆ ಇನ್ನೊಂದು ಅಡಲ್ಟ್ಸ್ ಗೆ ಅಂತ 2 ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಮತ್ತೆ ಪಾರ್ಟಿ ಹಾಲ್ ಇದೆ. ಹಾಗೆ ಮತ್ತೆ ವಾಟರ್ ಫೆಸಿಲಿಟಿ ಬೋರ್ವೆಲ್ ಇದೆ. ಮತ್ತೆ ಎಲ್ಲಾ ಕಡೆಗೂನು ನಿಮ್ಗೆ ಇದು ಕನೆಕ್ಷನ್ ಇದೆ, ಪವರ್ ಹೋದ್ರೆ UPS ಕನೆಕ್ಷನ್ ಇದೆ. ಬ್ಲಾಕ್ ವೈಸ್ ಲಿಫ್ಟ್ ಇದೆ, ಎಲ್ಲ ಬ್ಲಾಕ್ ಇದೆ. ಇದು ಡಿ ಬ್ಲಾಕ್ ಬರುತ್ತೆ, 301 ಸೆಕೆಂಡ್ ಫ್ಲೋರ್. ಮ್ಯಾಮ್, ಕೆನಡಾ ಪಾರ್ಕಿಂಗ್ ಎಲ್ಲ ನೋಡಿದೆ? ಪಾರ್ಕಿಂಗ್ ಇದೆ, ಕಾರ್ ಪಾರ್ಕಿಂಗ್ ಇದೆ. ಓಕೆ, ಕಾರ್ ಒಂದು ಈ ಮನೆಗೆ ಇವಾಗ 2 BHK ಮನೆ ಮ್ಯಾಮ್, ಇದಕ್ಕೆ ಎಷ್ಟು ಗಾಡಿ ಪಾರ್ಕಿಂಗ್ ಕೊಡ್ತಾರೆ ಮ್ಯಾಮ್? ಒಂದು ಕೊಡ್ತಾರೆ, ಒಂದು ಮನೆಗೆ ಒಂದು ಕಾರ್ ಪಾರ್ಕಿಂಗ್, ಒಂದು ಕಾರು, ಒಂದು ಕಾರು, ಒಂದು 2 ವೀಲರ್. ಒಂದು ಕಾರು, ಒಂದು 2 ವೀಲರ್. ಇಷ್ಟೊತ್ತು ಮಾಡಿ ಮೇಲೆ ಮನೆ ತೋರಿಸಿದ್ರಿ. ಪಾರ್ಕಿಂಗ್ ಎಲ್ಲಿ ಮ್ಯಾಮ್ ಬರುತ್ತೆ? ಪಾರ್ಕಿಂಗ್ ಎಕ್ಸಾಕ್ಟ್ ಆಗಿ ಇದೆಲ್ಲ ಪೂರ್ತಿ ಪಾರ್ಕಿಂಗ್ ಏರಿಯಾ. ಇದು ಫುಲ್ ಪಾರ್ಕಿಂಗ್, ಪೂರ್ತಿ ಪಾರ್ಕಿಂಗ್ ಏರಿಯಾನೇ. ಇದು ಔಟ್ ಸೈಡ್ ಎಂಟ್ರಿ ಬರುತ್ತೆ, ಇದು ಇನ್ ಸೈಡ್. ಇದು ಬಂದು ನಮ್ಮ ಡಿ ಬ್ಲಾಕ್ 301 ಪಾರ್ಕಿಂಗ್. ಇದೇ ಪಾರ್ಕಿಂಗ್ ಜಾಗ, ಅಲ್ಲೇ ಬೋರ್ಡ್ ಇದೆ, ಡಿ ಬ್ಲಾಕ್ 301 ಇದೆ. ಇದೇ ಪಾರ್ಕಿಂಗ್ ಏರಿಯಾ, ಇದೇ ಕಾರ್ ಪಾರ್ಕಿಂಗ್ ಪ್ಲಸ್ 2 ವೀಲರ್ ಎರಡು ಸಹ ಇಲ್ಲಿ ನಿಲ್ಸ್ಕೋಬಹುದು. ಇದೇ ಕಾರ್ ಪಾರ್ಕಿಂಗ್ ಏರಿಯಾ. ಎಂಟ್ರೆನ್ಸ್ ಅಲ್ಲೇ ಇದೆ, ದೊಡ್ಡದಾಗಿದೆ. ಹೌದು, ನಾವು ಹುಡುಕಿನೇ ದೊಡ್ಡದೇ ತಗೊಂಡಿದೀವಿ. ಇಲ್ಲೇ ನಿಮ್ಗೆ ಬೋರ್ಡ್ ಸಹ ಕಾಣುತ್ತೆ, ಬೋರ್ಡ್ ನಿಮ್ಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಡಿ
301 ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ. ಅದು ಕೂಡ ನೋಡಿ, ಇಲ್ಲಿ ಬೋರ್ಡ್ ಕೂಡ ಹಾಕಿದಾರೆ ನೋಡಿ ಮ್ಯಾಮ್. ತುಂಬಾ ಸ್ಪೇಷಿಯಸ್ ಆಗಿದೆ ಅಲ್ವಾ ಮ್ಯಾಮ್? ಇಲ್ಲಿ ದೊಡ್ಡ ಪಾರ್ಕಿಂಗ್ ಜಾಗನೇ ತಗೊಂಡಿದೀವಿ. ದೊಡ್ಡ ಕಾರ್ ಸಹ ನಿಲ್ಸ್ಕೋಬಹುದು, 1 2 ವೀಲರ್ ಸಹ ನಿಲ್ಸ್ಕೋಬಹುದು. ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ. ಮತ್ತೆ ಮಕ್ಳಿಗೂ ಆಟ ಆಡಕ್ ಚೆನ್ನಾಗಿದೆ ಅಲ್ವಾ? ಆಟ ಆಡ್ಲಿಕ್ಕೆ ಪ್ಲೇ ಏರಿಯಾ ತರ ಮಾಡ್ಕೊಂಡಿದ್ದಾರೆ. ಮಕ್ಕಳು ಆಟ ಆಡ್ಕೋತಾ ಇರ್ತಾರೆ. ಈವ್ನಿಂಗ್ ಯಾರಾದ್ರೂ ಬೇಕಾದ್ರೆ ವಾಕಿಂಗ್ ಕೂಡ ವಾಕಿಂಗ್ ಖಂಡಿತ ಪೂರ್ತಿ ಸರೌಂಡಿಂಗ್ ಪೂರ್ತಿ ಒಂದ್ ಫುಲ್ ಇದು ರೌಂಡ್ ಅಪ್ ಬರುತ್ತೆ. ರೌಂಡ್ ಬರುತ್ತೆ. ಒಂದ್ ಫುಲ್ ರೌಂಡ್ 5 ರೌಂಡ್ ಹೊಡೆದ್ರೆ 3 ಕಿಲೋಮೀಟರ್ ನಡೆದಂಗೆ 3 ಕಿಲೋಮೀಟರ್ ನಡೆದಂಗೆ ಆಗುತ್ತೆ. ಹೌದು, ಒಳ್ಳೆ ವಾಕಿಂಗ್ ಆಗುತ್ತೆ ಖಂಡಿತ. ಓಕೆ, ಇನ್ನೊಂದ್ ಎಕ್ಸ್ಟ್ರಾ ಏನಾದ್ರು 2 ವೀಲರ್ ಇದೆ? ಇಲ್ಲ ಮೇಡಮ್, ಇಲ್ಲ, ಜಾಗ ಅಷ್ಟೇ ಸಿಗೋದಿಲ್ಲ ಅಲ್ವಾ? ಮೇನ್ ರೋಡ್ ಗೆ ತುಂಬಾ ಹತ್ರ ಇದೆ, ಬಹಳ ಹತ್ರ ಇದೆ. ವಾಕಬಲ್ ಡಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಒಂದ್ 5 ಹೆಜ್ಜೆ ಇಟ್ರೆ ಬಸ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಬಸ್ ನಿಲ್ಲುತ್ತಲ್ವಾ? ನಿಮ್ಗೆ ಇಲ್ಲಿ ಗ್ರೋಸರಿ ಶಾಪ್ಸ್ ಆಗಿರ್ಲಿ, ಪ್ರತಿಯೊಂದು ಎಲ್ಲ A to Z ಹಾಸ್ಪಿಟಲ್ಸ್ ಇರ್ಬೋದು, ಸಿಗ್ನಲ್ ನಲ್ಲೇ ಎಲ್ಲಾ ಕಡೆಗೆ ನಿಮ್ಗೆ ಬಸ್. ಯಾವ ರೂಟ್ ಇಡೀ ಸ್ಟೇಟ್ ಅಲ್ಲಿ ನೀವ್ ಎಲ್ಲಿ ಬೇಕಾದ್ರೆ ಹೋಗುವಂತ ಫೆಸಿಲಿಟಿ ಇದೆ. ಸಿಗ್ನಲ್ ಅಲ್ಲೇ ಇರೋದ್ರಿಂದ ಎಲ್ಲಾ ಕಡೆಗೆ ಸಹ ನೀವು ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮಧ್ಯರಾತ್ರಿ ನೀವು ಎಷ್ಟೊತ್ತಲ್ಲಿ ಬಂದ್ರು ಬಸ್ಗಳೆಲ್ಲ ಇಲ್ಲೇ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಹೌದು, ಥ್ರೂ ಔಟ್ ಸ್ಟೇಟ್ ಇಲ್ಲೇ ಬಸ್ ಸ್ಟಾಪ್ ಸಿಗುತ್ತೆ. ಇಲ್ಲೇ ಬಸ್ ಇಳಿದು ನೀವು ಆರಾಮ್ಸೆ 4 ಹೆಜ್ಜೆ ನಡೆದ್ರೆ ಮನೆ ಸಿಕ್ಬಿಡತ್ತೆ. ಪೆಟ್ರೋಲ್ ಬಂಕ್ ಇದೆ ಎದುರುಗಡೆನೆ, ಹೋಟೆಲ್ ಇರ್ಬೋದು, ಪ್ರತಿಯೊಂದು ಫೆಸಿಲಿಟಿ, ಹಾಸ್ಪಿಟಲ್ಸ್ ಇರ್ಬೋದು, ಎಲ್ಲದಕ್ಕೂ. ಮೆಟ್ರೋ ಸ್ಟೇಷನ್ ಲೆಫ್ಟ್ ಅಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ, ದಾಸರಳ್ಳಿ ಮೆಟ್ರೋ ಸ್ಟೇಷನ್. ರೈಟ್ ಅಲ್ಲಿ ನಾಕ್ಸಂದ್ರ ಮೆಟ್ರೋ ಸ್ಟೇಷನ್. ನಿಮ್ಗೆ ಕಂಟಿನ್ಯೂಸ್ ICBC ಎಕ್ಸಿಬಿಷನ್. ಮತ್ತೆ ಮೈಸೂರು ರೋಡ್ ಹೋಗ್ತೀವಿ ಅಂದ್ರೆ ರಿಂಗ್ ರೋಡ್ ಬರೀ ನಿಮ್ಗೆ 2 ರಿಂದ 3 ಕಿಲೋಮೀಟರ್ ಅಲ್ಲಿ ಮೈಸೂರು ರೋಡ್ಗೆ ನಿಮ್ಗೆ ರಿಂಗ್ ರೋಡ್ ಸಿಗುತ್ತೆ. ಬಹಳ ಫೆಸಿಲಿಟಿ ಚೆನ್ನಾಗಿದೆ ಮ್ಯಾಮ್. ಇವಾಗ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಎಲ್ಲ ಹಿಂಗಿದೆ ಮ್ಯಾಮ್? ಸೆಕ್ಯೂರಿಟಿ 24 ಅವರ್ಸ್ ಇರ್ತಾರೆ ಮೇಡಮ್. ಓಕೆ, ಸೇಫ್ಟಿ ಇದೆ. ಇವಾಗ ಯಾರಾದ್ರೂ ಮನೆ 24 ಅವರ್ಸ್ ಸೆಕ್ಯೂರಿಟಿ ಇರ್ತಾರೆ. ಮತ್ತೆ ಇವರು ನಿಮ್ಗೆ ವಾಟರ್ ಲೋಡ್ ಮಾಡ್ಲಿಕ್ಕೆ ಸಪರೇಟ್ ಇರ್ತಾರೆ, ಎಲೆಕ್ಟ್ರಿಷಿಯನ್ ಸಪರೇಟ್ ಇದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ. ಯಾವ್ದಕ್ಕೂ ಕೊರತೆ ಇಲ್ಲ, ಯಾವ್ದಕ್ಕೂ ತೊಂದರೆ ಇಲ್ಲ ಮ್ಯಾಮ್. ಇವಾಗ ಏನಾದ್ರೂ ಇಲ್ಲಿ ಮಂತ್ಲಿ ಇಲ್ಲ ಇಯರ್ಲಿ ಏನಾದ್ರೂ ಮೇಂಟೆನೆನ್ಸ್ ಇರುತ್ತೆ? ಮೇಂಟೆನೆನ್ಸ್ ಚಾರ್ಜ್ ಮಂತ್ಲಿ ಬರುತ್ತೆ. ಎಷ್ಟು ಬರುತ್ತೆ? ಮೇಂಟೆನೆನ್ಸ್ ಅಸೋಸಿಯೇಷನ್ ಅವರು ಡಿವೈಡ್ ಮಾಡಿ ಶೇರ್ ಮಾಡ್ತಾರೆ ಮೇಡಮ್. ಎಷ್ಟು ಬರುತ್ತೆ, ಎಷ್ಟು ಟೋಟಲ್ 68 ಮನೆ ಏನೋ ಇದೆ, ಎಲ್ಲ ಟೋಟಲಿ ಶೇರ್ ಮಾಡ್ತಾರೆ. ಅಮೌಂಟ್ ಎಷ್ಟು ಖರ್ಚು ಬರುತ್ತೆ ಅದನ್ನ ಟೋಟಲಿ ಶೇರ್ ಮಾಡಿ. ಇಲ್ಲಿ ಟೋಟಲ್ ಎಷ್ಟು ಫ್ಲೋರ್ಸ್ ಇದೆ ಮ್ಯಾಮ್ ಇಲ್ಲಿ ಬಿಲ್ಡಿಂಗ್ ಅಲ್ಲಿ? 4 ಫ್ಲೋರ್ ಇದೆ. 4 ಫ್ಲೋರ್. ಹೌದು, ಗ್ರೌಂಡ್ ಪ್ಲಸ್ 4 ಫ್ಲೋರ್. ಗ್ರೌಂಡ್ ಪ್ಲಸ್ ಬೇಸ್ಮೆಂಟ್, ಗ್ರೌಂಡ್ 4 ಫ್ಲೋರ್ ಇದೆ ಮ್ಯಾಮ್. ಮೇಲ್ಗಡೆ ಟೆರೆಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಟಿ ಹಾಲ್ ಇದೆ, ಅದು ಕೂಡ ಜಿಮ್ ಇದೆ. ಜಿಮ್ ಇದೆ. ಅದಕ್ಕೆ ಏನಾದ್ರೂ ಎಕ್ಸ್ಟ್ರಾ ಪೇಸ್ ಮಾಡ್ಬೇಕಾಗುತ್ತಾ ಮ್ಯಾಮ್ ಇದಕ್ಕೆಲ್ಲ? ಇಲ್ಲ, ಪಾರ್ಟಿ ಹಾಲ್ಗೆ ಏನಾದ್ರೂ ಇದ್ದಾಗ ಅದು ಮೇಂಟೆನೆನ್ಸ್ ಖರ್ಚು. ಇವಾಗ ಜಿಮ್ ಯೂಸ್ ಮಾಡ್ಬೋದು ಅವರು? ಖಂಡಿತ. ಇವಾಗ ಜಿಮ್ಗೆ ತಿಂಗಳಿಗೆ ಅಂದ್ರೆ ಎಷ್ಟೊಂದು ಪೇ ಮಾಡ್ಬೇಕು? ಇಲ್ಲ, ಅದೆಲ್ಲ ಅಸೋಸಿಯೇಷನ್ ಇದ್ರಲ್ಲೇ ಬಂದ್ಬಿಡತ್ತೆ. ಪಾರ್ಟಿ ಹಾಲ್ ಯೂಸ್ ಮಾಡಿದಾಗ ಪೇಮೆಂಟ್ ಮಾಡ್ಬೇಕು. ಕ್ಲೀನಿಂಗ್ ಮೇಂಟೆನೆನ್ಸ್ ಏನ್ ಬರುತ್ತಲ್ಲ ಅದನ್ನ ಪೇ ಮಾಡ್ಬೇಕು. ಮ್ಯಾಮ್, ಇವಾಗ ಟೆರೆಸ್ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್, ಜಿಮ್ ಎಲ್ಲ ನೋಡ್ಕೊಂಡ್ ಬರೋಣ ಮ್ಯಾಮ್? ನೋಡ್ಬೋದು, ಬಟ್ ಶೂಟಿಂಗ್ ಏನೋ ಪರ್ಮಿಷನ್ ತಗೋಬೇಕು ಅನ್ಸುತ್ತೆ. ಇದೆ ಅಂತ ಹೇಳ್ಬಿಡೋಣ. ಓಕೆ ಮ್ಯಾಮ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಬಂದಾಗ ನೋಡ್ಲಿ. ಹೌದು ಮ್ಯಾಮ್. ಇಷ್ಟೊತ್ತು ಮನೆ ತರಿಸಿದ್ರಿ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳಿದ್ರಿ ಮ್ಯಾಮ್. ಇವಾಗ ಇಷ್ಟು ಜನ ಕಾಯ್ತಿರೋದು ಪ್ರೈಸ್ ಏನಪ್ಪಾ ಇರ್ಬೋದು ಅಂತ, ಯಾಕಂದ್ರೆ ಮೇನ್ ರೋಡ್ ಪಕ್ಕದಲ್ಲೇ ಇರೋದು. ಖಂಡಿತ ಮೇಡಮ್. ಈ ಕಡೆ ಐಕ್ಯ ಇದೆ, ಈ ಕಡೆ ಮೆಟ್ರೋ ಸ್ಟೇಷನ್ ದಾಸರಳ್ಳಿ, ಈ ಕಡೆ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್. ಎಲ್ಲದಕ್ಕೂ ನಿಯರ್ ಬೈ ಕಾಲೇಜ್, ಸ್ಕೂಲ್ಗಳು, ಹಾಸ್ಪಿಟಲ್ಸ್, ಯಾವ್ದಕ್ಕೂ ಕೊರತೆ ಇಲ್ಲ. ಬಹಳ ನಿಯರ್ ಬೈ ಇದೆ. ಬಸ್ ಸ್ಟ್ಯಾಂಡ್ ಗಂಟು 10 ಹೆಜ್ಜೆ ಇಟ್ರೆ ಹೊರಗಡೆ ಗೇಟ್ ಅಲ್ಲೇ ನಮ್ಗೆ ಆಟೋ ಬಸ್ಗಳು ಸಿಗ್ತಾರೆ, ಕ್ಯಾಬ್ಗಳು ಸಿಗುತ್ತೆ. ಎಲ್ಲದಕ್ಕೂ ಅನುಕೂಲ ಇದೆ. ಇಷ್ಟು ಸ್ಪೇಷಿಯಸ್ ಆಗಿರೋದು ನಿಜವಾಗ್ಲೂ ಬಹಳ ಇದು ಅಂತಾನೆ ಹೇಳ್ಬೇಕು ಮೇಡಮ್. ಫೈನಲಿ ರೇಟ್ 75 lakhs ಕೊಟ್ ಮಾಡ್ತಿದೀವಿ. 75 lakhs ಕೊಟ್ ಮಾಡ್ತಾ ಇದೀವಿ. 1050 ಬಿಲ್ಡ್ ಏರಿಯಾ ಸ್ಕ್ವೇರ್ ಫೀಟ್ ಇದೆ. 2 BHK, 2 ಬಾತ್ರೂಮ್, ಕಿಚನ್, ಬಾತ್ರೂಮ್, ಮತ್ತೆ 2 ಬಾತ್ರೂಮ್ ಇದೆ, 2 ರೂಮ್ ಇದೆ, ಕಿಚನ್, ಓಪನ್ ಕಿಚನ್ ಇದೆ, ನೀವೇ ನೋಡ್ತಾ ಇದೀರಾ. ಪೂಜಾ ರೂಮ್ ಸಪರೇಟ್ ಇದೆ, ಮತ್ತೆ ಎಲ್ಲ ಗೀಸರ್ ಇದೆ, ಮತ್ತೆ ಅಲಾಂಗ್ ವಿತ್ AC ಸಮೇತ ವಾಟರ್ ಪ್ಯೂರಿಫೈ ಹಾಕ್ಸಿ 2 ಬಾಲ್ಕನಿಗಳಲ್ಲಿ ಬಟ್ಟೆ ಒಣಗಕ್ಕೆ ಹಾಕ್ಲಿಕ್ಕೆಲ್ಲ ಜಾಗ, ಪ್ರತಿಯೊಂದು ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಅನುಕೂಲಗಳನ್ನ ಮಾಡ್ಕೊಟ್ಟಿದ್ದಾರೆ. ಬರೀ 2 ಪಾತ್ರೆ ತಗೊಂಡ್ಬಂದು ಅಡ್ಗೆ ಮಾಡ್ಬೋದು ಈಸಿಯಾಗಿ, ಆ ತರ ಒಂದು ಫೆಸಿಲಿಟಿ ಇದೆ. ಹಾಗಾಗಿ 75 ಕೋಟ್ ಮಾಡ್ತಿದ್ದಾರೆ. ಮತ್ತೆ ಮೇಲೆ ಹೋದಾಗ 4th ಫ್ಲೋರ್ ಅಲ್ಲಿ ಟೆರೆಸ್ ಅಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಕಿಡ್ಸ್ಗೆ, ಒಂದು ಅಡಲ್ಟ್ಸ್ಗೆ ಅಂತ. ಮತ್ತೆ ಪಾರ್ಟಿ ಹಾಲ್ ಇದೆ, ಜಿಮ್ ಇದೆ, ಎಲ್ಲ ಉಪಯೋಗಿಸ್ಕೋಬಹುದು ಧಾರಾಳವಾಗಿ. ಮ್ಯಾಮ್, ಇವಾಗ ಎಲ್ಲರೂ ಏನ್ ಅನ್ಕೊಳ್ತಿರ್ತಾರೆ, ಇದೆಲ್ಲ ಹೇಳಿದ್ರಪ್ಪ
ಸ್ವಿಮ್ಮಿಂಗ್ ಪೂಲ್ ಹೇಳಿದ್ರು, ಜಿಮ್ ಹೇಳಿದ್ರು, ಯಾಕೆ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅದು ತೋರಿಸ್ತಾ ಇಲ್ಲ ಅಂದ್ರೆ ಅದು ಲಾಕ್ ಇಲ್ಲ, ನಮ್ಮ ಹತ್ರ ಕೀ ಇಲ್ಲ ಒಂದು, ಮತ್ತೆ ಕತ್ಲೆ ಆಯ್ತು ಈಗ. ಸ್ವಿಮ್ಮಿಂಗ್ ಪೂಲ್ ಮೇಲೆ ಹೋದಾಗ ಅಲ್ಲಿ ಏನು ಕಾಣಲ್ಲ, ಮತ್ತೆ ಯಾರಾದ್ರೂ ಸ್ವಿಮ್ ಮಾಡ್ತಿರ್ತಾರೆ, ಹೆಣ್ಮಕ್ಳು ಇರ್ಬೋದು, ಲೇಡೀಸ್ ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಹಂಗಾಗಿ ಅದನ್ನ ಕವರೇಜ್ ಮಾಡಕ್ ಆಗಿಲ್ಲ. ಯಾರಾದ್ರೂ ಮನೆ ನೋಡ್ಲಿಕ್ಕೆ ಬಂದ್ರೆ ಖಂಡಿತ ನೋಡ್ಬೋದು, ಎಲ್ಲರಿಗೂ ತೋರಿಸ್ಬೋದು, ಅವಕಾಶ ಇದೆ. ದಯವಿಟ್ಟು ಯಾರಿಗಾದ್ರೂ ಇಷ್ಟ ಆದವರು ಬನ್ನಿ, ನಂಬರ್ ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬಂದು ನೀವು ಕುತ್ಕೊಂಡು ಮಾತಾಡಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಓಕೆ ಮ್ಯಾಮ್, ನಮ್ಮ ಚಾನೆಲ್ ಇಂದ ಬಂದ್ರೆ ಏನಾದರೂ ಪ್ರೈಸ್ ಅನ್ನು ಡಿಸ್ಕೌಂಟ್ ನಿಮ್ ಚಾನೆಲ್ ಅದಕ್ಕೋಸ್ಕರನೇ ಅಂತ ಹೇಳ್ತಾ ಇದ್ದೀರಾ? ಆಯ್ತು ಮೇಡಮ್, ಬರ್ಲಿ, ನಿಮ್ ಚಾನೆಲ್ ಕಡೆಯಿಂದ ಹೇಳ್ಕೊಂಡ್ ಬಂದ್ರೆ ಕುತ್ಕೊಂಡು ಮಾತಾಡ್ತಾರೆ, ಮಾತಾಡಿ ಒಂದು ಫೈನಲ್ ಮಾಡ್ತೀರಾ? ಮಾಡಿ, ಖಂಡಿತ ಮಾಡಿ ಕೊಡ್ತೇವೆ ಮ್ಯಾಮ್. ಇವಾಗ ಯಾರು ತಗೋಬೇಕಂತ ಹೇಳಿದ್ರೆ ಎಲ್ಲರೂ ನೋಡೋದು ಲೀಗಲ್ ಡಾಕ್ಯುಮೆಂಟ್ಸ್ ಅಂತ. ಖಂಡಿತ. ಯಾಕಂದ್ರೆ ಇವಾಗೆಲ್ಲ ನೋಡಿದ್ರೆ ಲೀಗಲ್ ಇಲ್ದಂಗೆ ಯಾರು ಪರ್ಚೇಸ್ ಮಾಡಲ್ಲ. ಖಂಡಿತ. ಯಾವ ತರ ಇದೆ ಮ್ಯಾಮ್ ಇದು ಡಾಕ್ಯುಮೆಂಟ್ಸ್? ಎಲ್ಲ 100% ಏ ಖಾತಾ ಬರುತ್ತೆ. ಆಮೇಲೆ ಎಲ್ಲ ಅಪ್ರೂವ್ಡ್. ಆಮೇಲೆ 80 to 90% ಲೋನ್ ಫೆಸಿಲಿಟಿ ಬೇಕಂದ್ರೆ 80 to 90% ಎಲ್ಲಾ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ. SBI ಆಗುತ್ತಾ ಮ್ಯಾಮ್? ಖಂಡಿತ. ಕೆನರಾ ಬ್ಯಾಂಕ್, SBI ಎಲ್ಲ ಇಲ್ಲಿರೋಂತಹ 68 ಮನೆಯವರು ಸುಮಾರು ಎಲ್ಲರೂ ಲೋನ್ ತಗೊಂಡೆ ಮನೆ ತಗೊಂಡು. ಖಂಡಿತ ಲೋನ್ ಆಗುತ್ತೆ. ಮತ್ತೆ ಏ ಖಾತಾ ಇದೆ, ಪೇಪರ್ಸ್ ಎಲ್ಲ ಪಕ್ಕ ಡಾಕ್ಯುಮೆಂಟ್ ಇದೆ. ಹಂಗಾಗಿ ನಾವು ಎಲ್ಲ ಅಫಿಷಿಯಲ್ ಇರೋದ್ರಿಂದ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿನೇ ತಗೊಂಡಿರೋದು. ಅದ್ರ ಬಗ್ಗೆ ಏನು ವರಿ ಬೇಡ. ಯಾರು ಬೇಕಾದ್ರೂ ಬಂದು ನೋಡಿದ್ರೆ ಡಾಕ್ಯುಮೆಂಟ್ ನಾವು ಪ್ರೊವೈಡ್ ಮಾಡ್ತೀವಿ. ಅವ್ರು ಚೆಕ್ ಮಾಡ್ಕೊಂಡು ಲೀಗಲ್ ಒಪಿನಿಯನ್ ತಗೊಂಡು ಕಂಟಿನ್ಯೂ ಮಾಡ್ಬೋದು. ಓಕೆ ಮ್ಯಾಮ್, ಇವಾಗ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಏನಾದ್ರು ತಗೋಬೇಕಂದ್ರೆ ಏನಾದ್ರು ಅಮೌಂಟ್ ಏನಾದ್ರು ನಿಮಗೆ ಪೇ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೋಬೇಕಾ? ಹೌದು, ಡಾಕ್ಯುಮೆಂಟ್ ಬೇಕು ಅಂದ್ರೆ ನೋಡ್ಲಿಕ್ಕೆಲ್ಲ ನಾವೇನು ಚಾರ್ಜ್ ಮಾಡಿಲ್ಲ. ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ಅವ್ರು ಒಂದು 5000 ಪೇ ಮಾಡಿ ಡಾಕ್ಯುಮೆಂಟ್ ತಗೊಂಡು ಹೋಗ್ಲಿ, ರಿಟರ್ನ್ ಮಾಡಿದಾಗ ನಾವು ವಾಪಸ್ ಮಾಡ್ತೀವಿ. ವಾಪಸ್ ಖಂಡಿತ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸುಮಾರು ಮ್ಯಾಮ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಏ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ನಿಮ್ಗೆ ಯಾವ್ದಾದ್ರು ಮನೆ ಏನಾದ್ರು ತುಂಬಾನೇ ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ ನಿಯರ್ ಬೈ ಏನಾದ್ರು ಮನೆ ಏನಾದ್ರು ಹುಡುಕ್ತಾ ಇದ್ರೆ ಈ ಬಜೆಟ್ ಅಲ್ಲಿ 75 lakhs ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ಒಂದು ಬೆಸ್ಟ್ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಮೆಟ್ರೋ ಸ್ಟೇಷನ್ ಒಂದಲ್ಲ, 2 ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ, ಮಧ್ಯದಲ್ಲೇ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಐಕಿಯಾ ಕೂಡ ತುಂಬಾನೇ ನಿಯರ್ ಬೈ ಇದೆ, ವಾಕಬಲ್ ಅಲ್ಲೇ ಇದೆ. ಹಾಗೆ ನೀವು ಒಂದ್ಸಲಿ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರೌಂಡಿಂಗ್ಸ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೀವು ಇಲ್ಲಿ ನೋಡಿದ್ರೆ ಸಾಕು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಮೇನ್ ರೋಡ್ ಇಂದ ತುಂಬಾನೇ 1-2 ಹೆಜ್ಜೆ ಹಾಕಿದ್ರೆ ಸಾಕು ಇಲ್ಲಿ ಮನೆ ಕೂಡ ಸಿಗುತ್ತೆ ನಿಮ್ಗೆ. ಹಾಗೆ ಮೆಟ್ರೋಗಂತೂ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಮೈಸೂರಿಗೆ ಹೋಗ್ಬೇಕಾ, ಇಲ್ಲಾಂದ್ರೆ ತುಮಕೂರ್ಗೆ ಹೋಗ್ಬೇಕಾ, ಯಾವ ಕಡೆ ನಿಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಸ್ಟೇಟ್ ಹೈವೇ NH4 ಸ್ಟೇಟ್ ಹೈವೇ ಕೂಡ ಇದೆ. ಹಾಗೆ ನಿಮ್ಗೆ ಸಿಟಿಗೂ ಅಷ್ಟೇ ತುಂಬಾನೇ ನಿಯರ್ ಬೈ ಆಗುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ. ಮ್ಯಾಮ್ ನಂಬರ್ ಕೊಟ್ಟಿರ್ತೀನಿ, ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಮ್ಯಾಮ್ ಇವಾಗ ನಿಮ್ಗೆ ಏನಾದ್ರು ಭೇಟಿ ಮಾಡ್ಬೇಕಂದ್ರೆ, ಇವಾಗ ಬಂದ್ ಮನೆ ನೋಡ್ಬೇಕಂದ್ರೆ ಹೆಂಗೆ ಮ್ಯಾಮ್? ಯಾವ ಟೈಮಿಂಗ್ಸ್ ಅಲ್ಲಿ ಬರ್ಬೇಕಾಗುತ್ತೆ? ಯಾವ ಟೈಮಿಂಗ್ಸ್ ಬೇಕಾದ್ರೂ ಬರ್ಬೋದು. ನಾವು ಸೆಕ್ಯೂರಿಟಿ ಹತ್ರ ಒಂದ್ ಸೆಟ್ ಆಫ್ ಕೀ ಕೊಟ್ಟಿದೀವಿ. ಯಾರ್ ಬೇಕಾದ್ರೂ ಆರಾಮ್ಸೆ ಮನೆ ನೋಡಿ ಮತ್ತೆ ಕೀ ಅವ್ರಿಗೆ ರಿಟರ್ನ್ ಮಾಡಿ ಹೋಗ್ಬೋದು. ಮಾತಾಡ್ಲಿಕ್ಕೆ ಮಾತ್ರ ನಮ್ಮನ್ನ ಸಂಜೆ ಅಥವಾ ಬೆಳಗ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಜೆ ಮಾತ್ರ, ಬೆಳಗ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಬನ್ನಿ ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಚಾನೆಲ್ ಹೆಸರು ಮೆನ್ಷನ್ ಮಾಡಿದ್ರೆ ಪ್ರೈಸ್ ಇನ್ನೂ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಮ್ಯಾಮ್. ಬನ್ನಿ, ಹೋಗ್ಕು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದ್ಸಲಿ ಬಂದ್ಬಿಟ್ಟು ಏನಾದ್ರು ನಿಮ್ಗೆಲ್ಲ ಮನೆ ಏನಾದ್ರು ಇಷ್ಟ ಆಯ್ತಾ, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಳ್ಳಿ. ಒಂದು 5000 ಪೇ ಮಾಡ್ಬಿಟ್ಟು ಮ್ಯಾಮ್ಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ಚೆಕ್ ಮಾಡಿಸಿ ಒಂದ್ಸಲಿ. ಯಾಕಂದ್ರೆ ಇದು ಏ ಖಾತಾ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮೀನ್ಸ್ SBI ಕೂಡ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ ಲಾಯರ್ ತಗೊಂಡೋಗ್ಬಿಟ್ಟು ತೋರಿಸಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ತೋರಿಸಿ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಇದನ್ನೇ ಹೇಳ್ತಾ ಇರ್ತೀನಿ, ಲೀಗಲ್ ಡಾಕ್ಯುಮೆಂಟ್ಸ್ ನ ನಿಮ್ಮ ಲಾಯರ್ಗೆ ಒಬ್ರಲ್ಲ ಇಬ್ರಿಗೆ ತೋರಿಸಿ. ಲೀಗಲ್ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ, ಓಕೆ ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ನೀವು ಕ್ಯಾಶ್ಗಾದ್ರೂ ಹೋಗ್ಬೋದು, ಇಲ್ಲ ಲೋನ್ ಫೆಸಿಲಿಟಿಗಾದ್ರೂ ಹೋಗ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮ್ಯಾಮ್ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಒಂದು ಒಳ್ಳೆ ಮನೆ ತೋರಿಸಿದೀರಾ. ತುಂಬಾ ಜನ ನನಗೂ ಕೇಳ್ತಾ ಇದ್ರು ಮ್ಯಾಮ್ ನಿಯರ್ ಬೈ ಮೆಟ್ರೋ ಇರುವಂತದ್ದು. ಯಾಕಂದ್ರೆ ಇವಾಗ ಈ ಪ್ರೈಸ್ ಅಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಈ ಪ್ರೈಸ್ ಗೆ ನಿಮ್ಗೆ ಇಷ್ಟು ಡೆವಲಪ್ಮೆಂಟ್ ಆಗಿರೋದು ಮನೆ ಎಲ್ಲೂ ಸಿಗಲ್ಲ.
ಅದು 2 BHK ಹೌದು ಫುಲ್ಲಿ Fully ಫರ್ನಿಶ್ಡ್ ಅಂತಾನೆ furnished, ಹೇಳ್ಬೋದು ಅಲ್ವಾ ಮ್ಯಾಮ್? ಫುಲ್ಲಿ ಸ್ಪೇಷಿಯಸ್ ಹ್ಮ್ ಅಲಾಂಗ್ ವಿತ್ ಆಕ್ಯುಪೈ, Okay. ಜಸ್ಟ್ ಬಂದು ಆಕ್ಯುಪೈ ಮಾಡೋದು, ಜಸ್ಟ್ ಬಂದು ಆಕೆ ಮಾಡ್ಕೋಬಹುದು ಅಲ್ವಾ ಆಕ್ಯುಪೈ ಮ್ಯಾಮ್? ಮಾಡಿ ಅಡಿಗೆ ಮಾಡ್ಕೊಂಡು ಊಟ ಹೌದು ಮಾಡ್ಬೋದು ಆರಾಮ್ಸೆ. ಹೌದು, ಬರೀ ಬಟ್ಟೆ ಪಾತ್ರೆ ತಗೊಂಡ್ ಅಷ್ಟೇ ಬಂದ್ಬಿಟ್ರೆ ಅಷ್ಟೇ ಆಗೋಯ್ತು. ಇನ್ನೆಲ್ಲ ಅಷ್ಟೇ. ಫುಲ್ಲಿ ಆಗಿದೆ ಫ್ರೆಂಡ್ಸ್ ಇದನ್ನು. ಹಾಗೆ ನಿಮ್ಗೆ ಬಾಲ್ಕನಿಯೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಗಾಳಿ ಬೆಳಕಂತೂ ತುಂಬಾನೇ ಚೆನ್ನಾಗಿದೆ. ನಾನು ಈವ್ನಿಂಗ್ ಬಂದಿದ್ದೀನಿ, ಇಲ್ಲಾಂದ್ರೆ ಇನ್ನೂ ನಿಮ್ಗೆ ಔಟ್ಸೈಡ್ ಹೌದು. ತೋರಿಸ್ಬೋದಾಗಿತ್ತು. ಇವತ್ತು ನೈಟ್ ಆಗೋಗಿದೆ ನಾನು ಬರೋಷ್ಟರಲ್ಲಿ. ಮ್ಯಾಮ್ ಆಫೀಸ್ಗೆ ಹೋಗಿದ್ರು, 6 o'clock ಮೇಲೆ ಬಂದಿದ್ದೀವಿ ನಾವು. ತುಂಬಾನೇ ಚೆನ್ನಾಗಿದೆ, ಗಾಳಿ ಬೆಳಕಂತೂ ಸಖತ್ತಾಗಿದೆ. ಆದ್ರೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸರೌಂಡಿಂಗ್ಸ್ ಎಲ್ಲೂ ಕೇಳಿದ್ರು ನಿಮ್ಗೆ ಈ ಪ್ರೈಸ್ ಅಲ್ಲಂತೂ ಸಿಗಲ್ಲ ಅಂತಾನೆ ಹೇಳ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಯಾರಾದ್ರೂ ರೆಕಮೆಂಡ್. ಬಂದು ಖಂಡಿತ. ನೋಡಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಹಾಕೊಡಿ ಮ್ಯಾಮ್. ಖಂಡಿತ. ಓಕೆ, ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ ವೀಕ್ಷಕರೇ? ಬೇಗ ಬನ್ನಿ, ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಗೂಗಲ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎನಿ ಟೈಮ್ ಬನ್ನಿ, ಸೆಕ್ರೆಟರಿ ಹತ್ರ ಕೀ ಇರುತ್ತೆ, ಮೇಡಮ್ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡ್ಬಿಟ್ಟು ಬನ್ನಿ. ಮನೆ ನೋಡಿ ಫ್ಯಾಮಿಲಿ ಜೊತೆ ಬನ್ನಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.